ಗಂಡನ ಮನೆಯಾಗ ಇವ್ರ ಮಗಳಿಗೆ ಕಟಕಟಿ ಕಿಟಕಿಟಿ ನಿಗ್ರಹ ಆಪರಿ ಉಪದ್ರ ಮಾಡ್ತಾರೆ. ಅಜ್ಜಾರ ಇದನ್ನೆಲ್ಲ ಗದ್ದಲ್ದಾಗ ಕೇಳೋದಲ್ವಾ? ಆಮೇಲೆ ಅಂದ್ರೆ ನಿನ್ ಮಗಳ ಬಗ್ಗೆ ಅಮಾಸಿ ನಾನು ದರ್ಗಾ ಹತ್ಬೇಕ, ಆಶೀರ್ವಾದ ಕಾಯಿ ಓದ್ ಕಟ್ಕೋಬೇಕ. ಅದಕ್ಕೆಲ್ಲಕ್ಕೂ ಕಬೂಲ್ ಇದ್ರ ಅದನ್ನ ಕರ್ಕೊಂಡು ಅಷ್ಟು ಮಾಡ್ರಿ. ಹೇಳ್ರಿ ಈ ಪುನಾದಾರ್ ಬಂದಾರಲ್ಪ ಅವ್ರದೊಂದು ದೊಡ್ಡ ಪವಾಡ, ದೊಡ್ಡ ಕೆಲಸ. ಬರ್ರಿ ಬರ್ರಿ ಮುಂದೆ ಬರ್ರಿ. ನಾಲ್ಕು ಮಂದಿ ಬರ್ರಿ ಅಂದ್ರೆ ಎಲ್ಲ ಬರ್ರಿ ನೀವು. ಪುನಾ ಬಿಜಾಪುರ, ಮುಧೋಳ ಬರ್ರಿ ಎಲ್ಲರೂ ಬರ್ರಿ ಬರ್ರಿ. ಒಬ್ಬರದು ಅಷ್ಟೇ ಕೋಟಿ ಬಿದ್ದದ್ದು ಅವ್ರ ನನ್ನಂತೆ ಆಗ್ಬೇಕು. ಒಬ್ಬರದು ಮಕ್ಕಳ ಭವಿಷ್ಯ ಚಲೋ ಆಗ್ಬೇಕು, ಮಕ್ಕಳ ಲಗ್ನ ಆಗ್ಬೇಕು. ಒಬ್ಬರದು ಮಕ್ಕಳಿಗೆ ನೌಕರಿ ಆಗ್ಬೇಕು, ಚಲೋ ಆಗ್ಬೇಕು, ಬಿಲ್ಡಿಂಗ್ ಹಿಡಿಬೇಕಂತ ಮಾಡಿವಿ, ಆಗುವಲ್ಲ. ನಿಮ್ ಪ್ರಶ್ನೆ ಹೌದನ? ಹೌದನ್ರಿ, ಇವೆಲ್ಲ ಅಜ್ಜಾರ ಹೇಳ ಪ್ರಶ್ನೆ ಹೌದನ್ರಿ. ಹೇಳ್ರಿ. ನಿಮ್ಮ ಆಸ್ತಿ ಒಂದು ಹೆಬ್ಬಾಳೆ ಅಜ್ಜನ ಪವಾಡ ಆಗ್ಬೇಕಾದ್ರೆ ಈ ಅಜ್ಜನ ನಿನ್ನ ಊರಿಗೆ ನಿನ್ನ ಮನೆಗೆ ಹೋಗ್ಬೇಕು. ಯಾಕೆ ಹೇಳಕತ್ತೀರಂದ್ರ ಸಂಸ್ಥೆ ಮನೆಗೆ ಬರ್ಬೇಕು, ನಾ ಕರ್ಕೊಂಡು ಹೋಗಕ್ಕೆ ತಯಾರಿದೆ. ನಿನಗ ಸಂಶಯಕ್ಕ ಮೂಲ ಮಾಡುವರದಾರಂದ್ರ ನಿನ್ನ ಆಸ್ತಿಗಿನಾರ ಓದ ಪಾದ ಹಾಕಿಸ್ಬೇಕು. ಈ ಮನಿಗೆ ಒಯ್ಲಿಕ್ಕೂ ಆ ಆಸ್ತಿ ಇವನ್ನ ಪಾದ ಹಾಕ್ಸ. ಅದಕ್ಕೆ ಏನ್ ಮಾಡ್ಬೇಕ? ಹೊಲಕ್ಕ ಅದ್ ಮನಿಗೆ ಕೂಡೆ ಮಾಡಿದಾಗ ನಿಂದ ಅದು ಪವಾಡ ಆಗತ್ತ. ಅದ ನಿಮ್ಗೆ ನಿಮ್ ಮ್ಯಾಗ ಯಾಕೆ ಬಿಟ್ಟನ್ರಿ? ನೀವು ಅದನ್ನ ಮಾಡಿ ತೋರ್ಬೇಕ್ರಿ, ನಾ ಕರ್ಕೊಂಡು ಹೋಗ್ಬೇಕ್ರಿ. ಆ ಶಕ್ತಿ ನಮ್ಗೆ ಕೊಡ ಕೊಟ್ರ ನೀವು. ಆ ಶಕ್ತಿ ಕೊಡತ್ತ ನಾ ಇಷ್ಟೇ ಕೇಳೋದ್ರಿ, ಮತ್ತೇನಿಲ್ರಿ. ಈಗ ಮೊದಲ ಅದನ್ನ ಕಂಟಕ ಏನ ಕೀಲಿ ಬಿದ್ದೈತಿ ಆ ಚಾವಿ ತೆಗದ್ರ ಕೀಲಿ ಹಾಕ್ತಂದ್ರ ಬರ್ತೈತಿ ಚಾವಿ ಕಡೆಗೆ ಹಡಬಹುದು. ಅದನ್ನ ಮಾಡ್ಕೋ. ಅಮಾಸಿ ನಮ್ ದರ್ಗಾ ಹತ್ತ ಆಶೀರ್ವಾದ ಕಾಯಿ ಒಯ್ಯಿ. ನನಗ್ 3 ತಿಂಗಳು ಟೈಮಿಂಗ್ ಕೊಡು. ಕರ್ಕೊಂಡು ಹೋಗ್ಬೇಕು. ಅಲ್ಲಿಗೆ ಎಂದು ಕರ್ಕೊಂಡು ಹೋಗಿ ಇಲ್ಲೇ ಹಿಂದ ಅಜ್ಜನಿ ನಾಳೆ ಕರ್ಕೊಂಡು ಹೋಗ್ತೇನ್ರಿ. ಅದೇನ್ ಪ್ರಶ್ನೆ ಇಲ್ರಿ. ರಮಣಿ ನಿಮ್ಮ ಅಜ್ಜಿ ಹೇಳಪ್ಪ, 1ನೇ ಪಾಳೆ ಪುಣಾಕ್ ಹೋಗೋಣ. ಎಲ್ಲಾರು ನಿಮ್ಮ ಮನುಷ್ಯನ ತಕ್ಕ ನನ್ನ ಬೂದಿ ನಂಬಿದ್ರ ನಿಂದ ಆತಮ್ಮ. ಅವ್ರಿಗೆ 3 ಮಂದಿಗೆ ಹೇಳ್ತೀನಿ ನೋಡ್ರಿ, ನಂಬ್ರಿ. ನಿಮ್ಮ ಆಶಯಗಳು ಏನದಾವ ನನ್ನ ದರ್ಗಾ ಹತ್ತಿ ಆಶೀರ್ವಾದ ಕಾಯಿ ಹೋಯ್ರಿ. ಅಲ್ಲಿ ಹೆಬ್ಬಳೆ ಬರ್ಬೇಕು. ನಾ ಪರಿಹಾರ ಕಲ್ಯಾಣ ಮಾಡ್ತೀನ ಇಲ್ಲೋ ಆತ ನೋಡಿ. ಕುಂದ್ರಿ. ಹೇಳ್ರಿ. ಹುಬ್ಬಳ್ಳಿಯಾರು ಬಂದ ನೋಡು, ತಾಯಿ ಮಗನು ಆಗಿಲ್ಲ.
ಯಾರು ಅವರು ಎಲ್ಲ ಪಾರ್ಟಿಗೆ ಉಪ್ಪು ಕಟ್ಟ್ಯಾರಪ್ಪ. ಬರ್ರಿ ಮುಂದೆ ಬರ್ರಿ. ಏನು ನಡೆಯುವಲ್ದು. ಬರ್ರಿ ಬಾಕ್ಲ ಬಿಡ್ರಿ. ಹುಬ್ಬಳ್ಳಿ ಯಾರು ಎದ್ದು ಬಿಡ್ರಿ, ಎಷ್ಟು ಮಂದಿ ಅದ್ರಿ ಇಷ್ಟರು. ಹುಬ್ಬಳ್ಳಿ ಅವ್ರು ಎಷ್ಟು ಮಂದಿ ಬರ್ರಿ ಬರ್ರಿ? ಅದೇನು? ಉತ್ತರ ಎದ್ದು ಬಿಡ್ರಿ. ಎದ್ದು ಬರ್ರಿ. ಬರ್ರಿ ಮುಂದೆ ಬರ್ರಿ. ನೀ ಕರ್ಕೊಂಡು ಹೋಗ್ಯಪ್ಪ ಅಜ್ಜನ. ಎಂತ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗೋ ಶಕ್ತಿ ಹಿಂಗಲ್ರಿ ಮನಸ್ಸು. ಕಲ್ಯಾಣ ಆಗುವಂಗ ಆಶೀರ್ವಾದ ಮಾಡಿ. ಮಾಡ್ರಿ ಮಾಡ್ರಿ. ಹುಬ್ಬಳ್ಳಿ ಬರ್ಬೇಕ್ರಿ. ಅದು ನಿಮ್ದು ಮೊದಲ ಮಾಟ ಮಾಡಿಸಿ ಲಾಕ್ ಮಾಡಿ ಹೋಗದಾರ. ಅದನ್ನ ತಕ್ಕೊಳ್ಳೋ ಮಠ ಮನಿಗೆ ಬಿಗ್ಬಂದ್ ಮಾಡ್ಕೊಳ್ಳೋ ಮಠ ಅಂತೂ ನಿಮಗೆ ಯಾವುದು ಕೆಲಸ ಆಗುದಿಲ್ಲ, ಯಾವುದು ಆಗುದಿಲ್ಲ. ಅರ್ಜುನ್ ದೊಡ್ಡ ಕಾಯಿ ಆಶೀರ್ವಾದ ಹೋದ್ರಿ ಏನ್ ಹೋದ್ರು ಅದಕ್ಕೆ ಹೋಗುದಿಲ್ಲಮ್ಮ. ಮಾಟ ನಮ್ಮ ಶಕ್ತಿನ ನಿಂದ್ರಿಸ್ತಾರ. ರೈತ ಮಾಡಿಸ್ಕೋ, ರೈತ ಮಾಡಿಸ್ಕೋ. ಅಮಾಸಿಗೆ ನಾನು ದರ್ಗಾ 10 ಹೆಬ್ಬಳಿಗೆ ನಾನು ಬೂದಿ ನಂಬರ್ ಅದು ಏನು ರೊಕ್ಕ ಹೋದನವ ಆ ತಾಯ್ತಾ ಮಾಡಿಸ್ಕೊಂಡು ಬಂದೋಬಸ್ತ್ ಕಟ್ಕೋ. ನಾನು ಬೂದಿ ನಂಬರ್ ಅದನ್ನ ಹೆಂಗ ನಾನು ಮಾಡ್ತೀನಿ ನಾಟಕ ಆಟ ಅದು ನೋಡಿ. ಅಪ್ಪ ಅಮ್ಮ ಎಲ್ಲರೂ ಅಣ್ಣತಮ್ಮಳೆಲ್ಲರೂ ಒಂಥರ ಶತ್ರುಗಳಲ್ಲ ನನಗೆ. ಅದಕ್ಕ ಅಂತ ಹೇಳ್ಯಾನ, ನಿನ್ನ ಜೀವನ ಸುತ್ತ ಶತ್ರುಗಳು ಯಾವ್ದಾರ ಕಾಡಾಟ ಭಾಳ ಐತಿ, ಕಾಂಟಾಕ್ಟ್ ಭಾಳ ಐತಿ ಅಂತ ಅದನ್ನ ಹೇಳ್ಯಾನ. ಅದನ್ನ ಕಟ್ಕೋ. ಅದ ತಾಯ್ತಾಗ ನಾನು ಸದಾ ಕಾಲ ಇರ್ತೀನಿ, ಅದನ್ನ ಕಾಯ್ಕೊಂಡು ಹೋಗು. ಅಮಾಸಿ ದರ್ಗಾ ಹತ್ಬೇಕು. ಸ್ವಲ್ಪ ಹುಬ್ಬಳ್ಳಿ ಬರ್ರಿ. ಬರ್ತಲಿಂದಿದ್ರಿ ಅಜ್ಜ. ನಾ ಹೇಳ್ದಟ್ಟು ಮಾಡ. ಮತ್ತೊಂದು ಪ್ರಶ್ನೆ ಮಾಡಬಾರ್ದು. ನನಗೆ ಸೇರುವಲ್ಲ ಅಂತಂತ ಮೊದಲ ಹುಟ್ಟದ ಭಾಗಿಯಾಗಿ ನೀನು ಜೀವನ ಮಾಡವ. ನಾನು ದರ್ಗಾ ಹತ್ತ ಆಶೀರ್ವಾದ ಕಾಯಿ ಹೋಯ್. ಅವು ಯಾಕ ದಾರಿಗೆ ಬರುದಿಲ್ಲ, ಯಾಕೆ ನೋಡುದಿಲ್ಲ ನಾನು ನೋಡ್ತೀನಿ. ನಾನು ಬೂದಿ ನಂಬರ್ ಕೊಡವ್ರು ಪ್ರಸಾದ ಅಷ್ಟು ಮಾಡ್ಯವ. ನಾಳೆ ಬರ್ರಿ ಇಲ್ಲ ಹೆಬ್ಬಳಿಗೆ. ಕೊಡು, ಆ ಮಗು ಕೊಡು. ಅಮಾಸಿ ಬಂದು ದರ್ಗಾ ಹತ್ರಿ ಆಶೀರ್ವಾದ ಕಾಯಿ ಊಟ ಕಟ್ಕೋ. ಏನು ಅಜ್ಜಾರ ಮುಂದೆ ಏನೇನು ಹೇಳಿ ಅದಕ್ಕೆ ನಾನು ಬೂದಿ ನಂಬಿ ನಡ್ಕೋ. ತಕ್ಕ ಮಾಡಿ ಅದನ್ನ ತಗೊಂಬ. ಇದಕ್ಕ ದರ್ಗಾಕ್ ಅಂತ ಹೇಳಿಲ್ಲ, ಕೊಡ್ತಿದ್ದ ಕನ್ನಡ ತೊಗೊಂಬರ್ರಿ ಅದು. ನೋಡಿ ತಗೊಂಬ. ಅದು ನಾಳೆ ಅಮಾಸಿ ಜನಕ್ಕೆ ಮಾಡ್ತೀರಿ ಬೇಕಂದ್ರೆ ಡೌಟ್ ಐತೆ ಮಾಡ್ತಾರೆ. ಮೊದಲು ಮನೆಗೆ ಇರಲಿ ಕೊಡು. ಈ ದುಂದೂರಾರು ಬಂದಾರಲ್ಲ, ದರ್ಗಾ ಹತ್ತುವ ನಿನ್ನ ಕಲ್ಯಾಣ ಮಾಡ್ತಾನ ಅರ್ಧ ಅಂತ ಹೇಳಿದ್ದೆ. ಆ ಪ್ರಕಾರ ಈಗ ವರ ತಂದಿನಿ. ಅಲ್ಲೇ ಕೊಡುನು ಬ್ಯಾಡ. ಹುಕ್ಕಿ ಹೋಳಿಗೆ ಎಡಿ ಬಂದತ್ತಮ್ಮ, ಅದನ್ನು ಉಣ್ಲಾರ್ದ ಹಿಂದಕ್ಕೆ ಕಾಲಿಗೆ ಒದಿಬೇಕು. ಅದಕ್ಕೆ ನನ್ನ ಆಶೀರ್ವಾದ ಸದಾ ಕಾಲ ಇರ್ತೈತಿ. ಚಂದ ಐತಿ, ಚಂದ ಆಗತ್ತ, ಸುಖ ಆಗತ್ತ. ಮೊದಲ ಕೊಟ್ಟು ಮಗಳ ಕಲ್ಯಾಣ ಮಾಡು. ಕೊಡು. ಅಜ್ಜ ತಡದ್ ಹೇಳಿದ್ದ ನಾರ ಅವ ಹೋಗ್ಯಾರಪ್ಪ. ಇವ್ರು ಅಂತಂಬ್ರು ಬಾಳ ಕಾಡಕತ್ತಾರಂತಪ್ಪ, ಮನಿ ಹಾಕ್ಸಕತ್ತಾರಂತ. ನಾ ಮಾಡಿದ್ರೆ ನನಗೇನು ಪಾಪ, ನೀವ್ ಮಾಡಿದ್ರೆ ನಿನ್ಗೇನು ಪಾಪ. ಒಬ್ರಿಗೊಬ್ರು ಸೇರಿ ಹೌದಾ ಅಜ್ಜ ಹೇಳಿದ್ರು. ಹೌದಂತೆ ಅಜ್ಜ. ನಾನು ಬೂದಿ ಕಟ್ಕೊಂಡು ಹೋಗಪ್ಪ. ನಾನು ಬೂದಿ ನಂಬ್ರಿ. ನಾಳೆ ಅಮಾಸಿ ದರ್ಗಾ ಹತ್ತಿ ಹೆಬ್ಬಳ್ಳಿ ಮೇಲೆ ಬಾದಾಮಿ ಆಶೀರ್ವಾದ ಕಾಯಿ ತೊಗೊಂಬರ್ರಿ. ಆಶೀರ್ವಾದ ಕಾಯಿ ಏನ ಮನಿ ಹಾಕ್ಸಾಕತ್ತೀರಿ ನಡು ಸೆಂಟ್ರ ಅಲ್ಲೇ ಹೋಗುದು ಎಲ್ಲಾನು. ನಿನ್ನ ಕಾಲ್ ಮ್ಯಾಗ ನೀನು ನಿಂದಿರ್ತಿ. ಅಜ್ಜ ದಾರ ಕೊಟ್ಟು ಮುಂದೆ ಹೇಳಿದ್ನಿಲ್ಲ ಕುಡಿತೇನೆ ಅಂತೇಳಿ. ಅದನ್ನ ಮಾಡುವವರು ಬಂದು ನನ್ನ ಹೆಸರು ಕೆಡಿಸ್ಬಾರ್ದು.
ಅದರಿಂದ ದೂರ ಇರ್ರಿ ಭಾಳ ಚಲೋ ಭಾಳ ಅಜ್ಜಾರ ಹೇಳೋದು ಕರೆಕ್ಟ್ ಇರ್ತೈತಿ ಏ ಹೋಗಿದ್ದು ಬಿಡೋ ಮರೆ ಹೆಬ್ಬಳ್ಳಿ ಆಚಾರ ಅಂತ ಕೂಡಿಗಾಗಿ ಹೇಳ್ತಾರ ಅವ್ರ ಹೆಸರು ಕೆಡಿಸ್ಬೇಡ್ರಿ ನೌಕರಿ ಆಗತ್ತ ಅಂದಿದ್ದ ನಂದು ಏನೂ ಆಗ್ಲಿಲ್ಲ ಇದು ತಪ್ಪು ಅಲ್ಲಿ ಒಳಗ ನಿಮ್ಮದು ಅದು ಯಾವ ಜನರಿಗೆ ಗೊತ್ತಾಗುದಿಲ್ಲ ಯಾವಾಗ ಮಾಡ್ತೇಪ್ಪ ಬೂದಿ ಮುಟ್ಟ ಯಾರೇನು ಹೇಳ್ಬಾರ್ರಿ ಹೇಳ್ರಿ ಎಲ್ಲರಿಗೆ ಜನ ಗೊತ್ತಾಗ ಹೇಳ್ರಿ ನನ್ನ ಮುಂದೆ ಬೇಡ ಅಲ್ಲಿ ಜನಕ್ಕೆ ದೈವ ಕೇಳ ಹಾ ಬಿಡ್ತೀನಿ ಅಂದ್ರೆ ಏನ್ ಬಿಡ್ತೀರಿ ನೀ ಬಿಡ್ಲಿಲ್ಲ ಅಂದ್ರ ಅದಿಷ್ಟು ದೈವ ನನಗೆ ಜಮೀನ ಅವ್ರನ್ನ ನಾ ಕೇಳ್ತೀನಿ ದೈವದಾಗ ನೋಡಿದ್ದು ಭಾಳ ಸಮಸ್ಯೆ ಐತಿ ನೋಡು ಮತ್ತು ಹಳ್ಳಿ ಬಿಟ್ಟಿನಂತ ನೀ ಮಾಡಿದ್ರು ಮತ್ತ ಅದ್ರಾಗ ಒಂದು ನಂದ ಪ್ರಭಾವ ಬಿಟ್ಟಿರ್ತಾರ ನಾನು ಬಿಟ್ಟಿರ್ತೀನಿ ನಾ ತೋರ್ತೀನಿ ನಿನಗ ಇದನ್ನು ಪರೀಕ್ಷೆ ಮಾಡ ಏ ಪರೀಕ್ಷೆ ಐತೇನ್ರಿ ದೈವದ ಮುಖಾಂತರ ಹೇಳೋಣ ಆಶೀರ್ವಾದ ಮಾಡಿ ಪ್ರಸಾದ್ ಕೊಡ್ರಿಪ್ಪ ನೋಡು ಹೆಣ್ಮಕ್ಳ ತಕ್ಕಾಗೆ ನೀನು ಏ ರಾಮಣ್ಣ ಕೊಪ್ಪಳದಾರ ಒಂದು 3 ಮಂದಿ ಬಂದಿದ್ದ ನೋಡಿ ಹೆಣ್ಮಕ್ಳು ಕೊಪ್ಪಳದಾರ ಯಾರ ಹೆಣ್ಮಕ್ಳು ಬರ್ರಿ ಯಾರು ಕೊಪ್ಪಳದಾರ ಎದ್ದು ಬರ್ರಿ ಬಂದಿಂದ ಆಶೀರ್ವಾದ ಇರುವುದಿಲ್ಲ ಕೊಪ್ಪಳದವ್ರು ಹೆಣ್ಮಕ್ಳು ಇರ್ತೀವಿ ಕೊಪ್ಪ ತೋರಿಮ್ಮ ಹೇಳ್ರಜ ಇದ್ರಾಗ ಇವ್ರವ್ರ ಗಂಡುಗಳ ಇವ್ರ ತಕ್ಕ ಇಲ್ಲಂತಪ್ಪ ಮತ್ತೆ ಬರ್ರಿ ಅವ್ರ ಯಜಮಾನ್ರೆಲ್ಲ ಇದಾರ ಅವ್ರು ತುಡುಗ್ಲೆ ಬಂದೇರಿ ನಾವೀಗ ಅವ್ರ ಮನ್ಯಾಗ ಅತ್ತಿ ಮಾವ ಯಾರಿಗೆ ಗೊತ್ತೇ ಇಲ್ಲ ತುಡುಗ್ಲೆ ಬಂದೇರಿ ಮಾಡಿದ್ವಿ ಅಂತ ಹೇಳ್ಬೇಕ ಡೈರೆಕ್ಟ್ ಹೇಳಿ ಇದಲ್ಲ ಅಜ್ಜಗ ಇಲ್ಲಿ ನನಗ ಸುಳ್ಳು ತಗಲು ನೋಡುದಿಲ್ಲ ಈಗ ಅವ್ರಿಗೆ ನೆಮ್ಮದಿ ಆಗತ್ತಾ ನೀವು ನುಡಿದಿದ್ದು ಈಗ ಆಗಿಲ್ಲ ಆಚೆ ಏನ್ ಹೇಳ ಬೂದಿ ಒಯ್ರಿ ನೀರಾಗ ಹಾಕಿ ಆ ತರ ಮಾಡ್ರಿ ಅಮಾಸಿ ದರ್ಗಾ ಹತ್ರಿ ಆಶೀರ್ವಾದ ಕಾಯಿ ತಂದು ಕಟ್ಕೋರಿ ಆಗ ಅವ್ರದ ನೆಗುತ್ತೈತೋ ನಿಮ್ಮದು ನೆಗುತ್ತೈತೆ ನಾನು ಪರೀಕ್ಷೆ ಇವ್ರದ ನಡೆದ ಅಜ್ಜ ಪ್ರಸಾದ್ ಕೊಡ್ರಿ ಬರ್ರಿ ಕುಂದ್ರೆ ಹೇಳ್ರಜ ಮಾಡಿದೆ ಹೇಳ್ರಜ ಇನ್ನೂ ಬರ್ಬರ್ತ ಹೆಂಗ ಗದ್ದಾಗುತ್ತ ಪ್ರಶ್ನೆ ಬರ್ತಾವ್ರಿ ಹಂಗಂಗ ಹೊಸ ಇದ್ದು ಪ್ರಶ್ನೆನೂ ಬರ್ತಾವು ಬಂದ ಬಿಟ್ಟವ್ರಿ ಯಾಕೆ ಬರ್ತಾ ಅವು ಯಾವಾಗ ಬರ್ಲಿಪ್ಪ ಅದಕ್ಕೆ ನಾ ಇರ್ತೀನಿ ಅದೇ ಅಲ್ಲ ಅದೇ ನಮ್ಗೆ ಬರೋದೈತೆ ಬಾಲ್ಕೋಟೆ ಅವನೊಬ್ಬ ಕಡುತ್ತೀವಿ ಬಡುತ್ತೀವಿ ಅಂತಾರಂತಪ್ಪ ಯಾರ ಬಾಗಲಕೋಟೆ ಬೆಳಗ್ಗೆ ಹತ್ರ ಬೆಳಗ್ಗೆ